ಹಲೋ, ವೆಲ್ಕಮ್ ಟು ಮೈ ಚಾನಲ್. ನಾವು ಫಾಸ್ಟಾಗಿ ತುಂಬ ಹೆಲ್ದಿಯಾಗಿ ತುಂಬ ಟೇಸ್ಟಿಯಾಗಿರೋ ಅಂಥ ಮೊಳಕೆ ಹುಳ್ಳಿಕಾಳು ಸಾಂಬಾರು ಹೇಗೆ ಮಾಡೋದು ನೋಡೋಣ. ಫಸ್ಟು ಬೇಸಿಕ್ಕಾಗಿ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ನೋಡೋಣ. ಮೊಳಕೆ ಹುಳ್ಳಿಕಾಳು ಎಷ್ಟು ತೊಗೊಂಡಿದ್ದೀನಿ ನಾನು. ಟೊಮ್ಯಾಟೊ 2 ಟೊಮ್ಯಾಟೊ ತೊಗೊಂಡಿದ್ದೀನಿ. ಒಂದು 1/4 ಸ್ಪೂನಷ್ಟು ಅರಿಶಿನ, ಒಂದು ಅರ್ಧ ಸ್ಪೂನ್ ಜೀರಿಗೆ, ಒಂದು 5-6 ಬೆಳ್ಳುಳ್ಳಿ, ಗಸಗಸೆ, ಒಣಗಿರೋ ಕರ್ಬೇವಿನ ಸೊಪ್ಪು, ಒಂದು ಈರುಳ್ಳಿ ದಪ್ಪ ಈರುಳ್ಳಿ, ಮತ್ತು ಕಾಯಿ. ಸೊ ಲೆಟ್ಸ್ ಸ್ಟಾರ್ಟ್. ಒಂದು ಪ್ಯಾನ್ಗೆ ಒಂದು ಸ್ಪೂನ್ ಎಣ್ಣೆ ಹಾಕ್ಕೊಂಡಿದ್ದೀನಿ. ಇದಕ್ಕೆ ಫಸ್ಟು ಕಾಯಿ ಹಾಕ್ಕೊತೀನಿ. ಕಾಯಿ ಹಾಕ್ಕೊಂಡು ಸ್ವಲ್ಪ ಹುರ್ಕೊತೀನಿ. ಇವೆಲ್ಲ ಐಟಮ್ಸ್ನ ಜಾಸ್ತಿ ಹುರ್ಕೊಳ್ಳೋ ಅವಶ್ಯಕತೆ ಇಲ್ಲ, ಯಾಕಂದರೆ ಕುಕ್ಕರ್ಗೆ ಹಾಕೋದ್ರಿಂದ. ನೋಡಿ, ಈ ಥರ ಬಾಡಿಸ್ಕೊಳ್ತೀನಿ. ಬಾಡಿಸ್ಕೊಂಡು ಸೊ ನಾವು ಪ್ಲೇಟಲ್ಲಿ ತೋರಿಸಿದ್ನೆಲ್ಲ ನಾನು ಕರ್ಬೇವಿನ ಸೊಪ್ಪು ಮತ್ತು ಅರಿಶಿನ, ಗಸಗಸೆ ಇದನ್ನೆಲ್ಲ ನಾವು ಇದಕ್ಕೆ ಹಾಕ್ಕೊತೀವಿ. 1 ಮಿನಿಟ್ ಸಾಕಷ್ಟೆ. ಇದನ್ನೆಲ್ಲ ಹಾಕ್ಕೊಂಡು ಇದನ್ನು ಸ್ವಲ್ಪ ಹುರ್ಕೊಬೇಕಾಗತ್ತೆ. ಬೆಳ್ಳುಳ್ಳಿನೆಲ್ಲ ನಾನು ಕರ್ಬೇವಿನ ಸೊಪ್ಪು ಒಣಗಿರೋದು ಏನಕ್ಕೆ ಹಾಕ್ಕೊತೀನಿ ಅಂತಂದರೆ, ಮನೇಲಿ ಹಸಿದು ಹಾಕಿದ್ರೆ ಸೈಡ್ಗೆ ಎತ್ತಿಡ್ತಾರೆ. ಸೊ ಅದಕ್ಕೋಸ್ಕರ ಈ ಥರ ಹಾಕ್ತೀನಿ. ಸೊ ಊಟದಲ್ಲಿ ಹೋಗಲಿ ಹೊಟ್ಟೆಗೆ ಅಂತ ಹೇಳ್ಬಿಟ್ಟು. ಕರ್ಬೇವಿನ ಸೊಪ್ಪು ತುಂಬ ಹೆಲ್ದಿ ಇದೆ ಕೂದಲಿಗೋಸ್ಕರ. ಮೇನ್ಲಿ ಇವಾಗಿರೋ ನೀರಿಗೆಲ್ಲ ಕೂದಲು ತುಂಬ ಇಂಪಾರ್ಟೆಂಟ್ ಅಲ್ಲ. ಸೊ ಅದಕ್ಕೆ ಕರ್ಬೇವಿನ ಸೊಪ್ಪು ಹಿಂಗಾರು ಹೋಗಲಿ ಅಂತ ನಾನು ಹಾಕ್ತೀನಿ. ನೀವೆಲ್ಲ ನಮಗೆ ಹಸಿ ಕರ್ಬೇವಿನ ಸೊಪ್ಪು ಇಷ್ಟ ಅಂದರೆ ನೀವು ಒಗ್ಗರಣೆಗೆ ಹಾಕ್ಕೊಬೋದು. ಗಸಗಸೆ ಏನಕ್ಕೆ ಹಾಕ್ತೀವಿ ಅಂದರೆ ಸ್ವಲ್ಪ ನುಣ್ಣಾಗಿ ಬರಲಿ ಅನ್ನೋದಕ್ಕೋಸ್ಕರ ಹಾಕ್ತೀನಿ. ನೋಡಿ, ಹುರ್ಕೊಂಡಾದಮೇಲೆ ಸ್ಟವ್ ಆಫ್ ಮಾಡಿ ಟೊಮೆಟೊ ಇದಕ್ಕೆ ಹಾಕಬೇಕು. 1 ಟೇಬಲ್ ಸ್ಪೂನ್ ಫುಲ್ ಸಾಂಬಾರು ಪುಡಿ ಮತ್ತು ಅರ್ಧ ಸ್ಪೂನು ಧನಿಯಾ ಪುಡಿ. ಸೊ ಇದ್ರ ಮೇಲೆ ಹಿಂಗೆ ಹಾಕ್ಕೊಂಡು ಇದು ತಣ್ಣಗಾಗೋವರೆಗೂ ವೇಟ್ ಮಾಡಿ. ಫುಲ್ ತಣ್ಣಗೆ ಆಗಬೇಕು, ಬಿಸಿ ಬಿಸಿ ಹಾಕಬಾರ್ದು ಮಿಕ್ಸಿಗೆ. ಸೊ ಅದಕ್ಕೋಸ್ಕರ ಫುಲ್ ವೇಟ್ ಮಾಡಿ ಹಿಂಗೆ ಪ್ಯಾನಲ್ಲಿ ಓಪನ್ ಬಿಟ್ಟರೆ ಅದು ತಣ್ಣಗಾಗುತ್ತೆ. ಮತ್ತು ಒಂದು ಸ್ವಲ್ಪ ಹುಣಸೆಹಣ್ಣು ಹಾಕ್ಕೊಂಡು ಮಿಕ್ಸಿಗೆ ಟ್ರಾನ್ಸ್ಫರ್ ಮಾಡಿ ಮಿಕ್ಸಿಗೆ ನುಣ್ಣಗೆ ರುಬ್ಕೊಂಡು ಈಗ ಕುಕ್ಕರ್ ತೊಗೊಂಡಿದ್ದೀನಿ. ಕುಕ್ಕರ್ ದೊಡ್ಡದು ತೊಗೊಂಡಿದ್ದೀನಿ ಏನಕ್ಕಂದರೆ ನಂಗೆ ಅದು ನೀರೆಲ್ಲ ಹೊರಗಡೆ ಬರುತ್ತೆ, ನಂಗೆ ಅದು ಇಷ್ಟ ಆಗೋಲ್ಲ. 2 ಸ್ಪೂನ್ ಎಣ್ಣೆ ಮತ್ತು ಸಾಸಿವೆ, ಇಂಗು, ಕರ್ಬೇವಿನ ಸೊಪ್ಪು. ನಂಗೆ ಕರ್ಬೇವಿನ ಸೊಪ್ಪು ಇಷ್ಟ, ಸೊ ಮತ್ತೆ ಹಾಕ್ಕೊಂಡು ನಾನು ತಿಂತೀನಿ ಸಹ. ಆಮೇಲೆ ಮಿಕ್ಸಿಯಲ್ಲಿ ರುಬ್ಕೊಂಡಿರ್ತೀವಲ್ಲ ಅದನ್ನ ಹಾಕ್ಕೊಂಡು ಸಣ್ಣ ಉರಿ ಮಾಡ್ಕೊಳ್ಳಿ, ಯಾಕಂದರೆ ಅದು ಹಾರುತ್ತೆ, ಮೈಗೆಲ್ಲ ಹಾರಬಾರ್ದಲ್ವ. ಸೊ ಆಮೇಲೆ ಅದನ್ನ ಬಾಡಿಸ್ಕೊಂಡು ಒಂದು ಸ್ವಲ್ಪ ಹಸಿ ವಾಸನೆ ಹೋದ್ಮೇಲೆ ಮಸಾಲೆ ಮಿಕ್ಸಿದು ಮಸಾಲೆ ನೀರು ಇರುತ್ತಲ್ಲ ಅದನ್ನ ಹಾಕ್ಕೊಳ್ಳಿ. ಮತ್ತು ಉಪ್ಪು ಹಾಕ್ಕೊಳ್ಳಿ, ನಿಮ್ಮ ರುಚಿಗೆ ತಕ್ಕನಾಗಿ ಉಪ್ಪು ಹಾಕ್ಕೊಳ್ಳಿ. ಆಮೇಲೆ ನೆಕ್ಸ್ಟು ಇದೊಂದು ಸ್ವಲ್ಪ ನೀರು ಹಾಕ್ಕೊಳ್ಳಿ. ಈ ಸಾಂಬಾರು ತುಂಬ ಚೆನ್ನಾಗಿರುತ್ತೆ, ಮುದ್ದೆಗಾಗಲಿ ಅನ್ನಕ್ಕಾಗಲಿ ತುಂಬ ಚೆನ್ನಾಗಿರುತ್ತೆ. ನಿಮ್ಗೇನಾದ್ರು ಡೌಟ್ಸ್ ಇದ್ದರೆ ಕಮೆಂಟ್ ಮಾಡಿ, ನಾನು ಹೇಳ್ತೀನಿ. ಬ್ಯಾಚುಲರ್ಸ್ ಕೂಡ ಮಾಡ್ಬೋದು ಈ ಸಾಂಬಾರನ್ನ. ಏನಾದ್ರು ಕಾಳು ಮೊಳಕೆ ಕಟ್ಕೊಳ್ಳೋದು. ಮೊಳಕೆ ಕಟ್ಟೋದು ಹೇಗೆ ಅಂದರೆ, ಇವತ್ತು ನಾನು ನೆನಾಕ್ದೆ ಅಂದರೆ ಬೆಳಗ್ಗೆಗೆ ಆ ನೀರನ್ನೆಲ್ಲ ತೆಗೆದು ಒಂದು ಬಟ್ಟೆ ಕಟ್ಟಿಟ್ರೆ 2 ಡೇಸ್ಗೆ ಮೊಳಕೆ ಬಂದುಬಿಟ್ಟಿರುತ್ತೆ. ನೋಡಿ, ಮಸಾಲೆ ಒಂಚೂರು ಕುದ್ದ ಮೇಲೆ ಅದು ಮಿಕ್ಸಿಯಲ್ಲಿ ಇದ್ದಿದ್ದು ನೀರು ಹಾಕ್ಕೊಂಡೆ. ಮಿಕ್ಸಿನ ತೊಳೆದ್ಬಿಟ್ಟು ಆ ನೀರು ಹಾಕ್ಕೊಂಡಿದ್ದೀನಿ. ಆಮೇಲೆ ಇನ್ನೊಂದು ಸ್ವಲ್ಪ ನೀರು ಆ್ಯಡ್ ಮಾಡಿ, ನೋಡಿ ನೀರು ಆ್ಯಡ್ ಮಾಡಿದ್ದೀವಿ. ಆಮೇಲೆ ಮೊಳಕೆ ಕಟ್ಟಿರ್ತೀವಲ್ಲ ಕಾಳು, ಅದನ್ನು ಹಾಕ್ಕೊಂಡು ಕುಕ್ಕರ್ ಕ್ಲೋಸ್ ಮಾಡಿ 4 to 5 ವಿಷಲ್ಸ್ ಮಾಡ್ಕೊಳ್ಳಿ. ಸಾಂಬಾರು ರೆಡಿ ಆಗುತ್ತೆ. ನೀವು ಅದನ್ನು ಸಾಂಬಾರು ಪಾತ್ರೆಗೆ ಟ್ರಾನ್ಸ್ಫರ್ ಮಾಡಿ ಮತ್ತೇನು ಹಾಕೋ ಅವಶ್ಯಕತೆ ಇಲ್ಲ. ಸಾಲ್ಟು ಅಥವಾ ಖಾರ ಬೇಕಂದ್ರೆ ಒಂಚೂರು ಹಾಕ್ಕೊಳ್ಳಿ. ಅದನ್ನ ಚೆನ್ನಾಗಿ ಕುದಿಸ್ಬೇಕು. ಪಾತ್ರೆಗೆ ಟ್ರಾನ್ಸ್ಫರ್ ಮಾಡಿದ್ಮೇಲೆ ಚೆನ್ನಾಗಿ ಕುದಿಬೇಕು. ನೋಡಿ ಬರುತ್ತೆ, ತೋರಿಸ್ತೀನಿ ನೋಡಿ. ಆ ಥರ ನನಗಿಷ್ಟು ಕನ್ಸಿಸ್ಟೆನ್ಸಿ ಸಾಕು. ನಾನು ಕುಕ್ಕರ್ನೆಲ್ಲ ಸ್ವಲ್ಪ ತೊಳೆದು ಹಾಕ್ಕೊಂಡಿದ್ದೀನಿ, ನೀರು ವೇಸ್ಟ್ ಏನೂ ಮಾಡಿಲ್ಲ. ತುಂಬ ಟೇಸ್ಟಿಯಾಗಿರುತ್ತೆ. ನೋಡಿ, ಈ ಥರ ಕುದಿಬೇಕು ಚೆನ್ನಾಗಿ. ಈ ಥರ ಕುದ್ಮೇಲೆ ಸಾಂಬಾರು ರೆಡಿಯಾಗಿದೆ. ನೋಡಿ, ಈ ಥರ ಸರ್ವಿಂಗ್ ಬೌಲ್ ಅಥವಾ ನೀವು ಮುದ್ದೆ ಜೊತೆ ತಿನ್ನೋಕೆ ತುಂಬ ಚೆನ್ನಾಗಿರುತ್ತೆ. ಮುದ್ದೆನೂ ಮಾಡಿದ್ದೀನಿ ನೋಡಿ ನಾನು. ಏನೋ ಡೌಟ್ಸ್ ಇದ್ದರೆ ಕಮೆಂಟ್ಸಲ್ಲಿ ಹೇಳಿ, ನಾನು ರಿಪ್ಲೈ ಖಂಡಿತ ಮಾಡ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಪ್ಲೀಸ್ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಬಾಯ್.